ನಾವು ಹುಡುಗಿರು ಫಸ್ಟೇ ತುಂಬಾ ಕಾನ್ಶಿಯಸ್. ಪೆಡಿಕ್ಯೂರ್ ಮಾಡಿಸ್ಕೊಳಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದ್ರು, ಕಾಲನ್ನ ನೀಟಾಗಿ ಬ್ಯೂಟಿಫೈ ಮಾಡ್ಕೊಂಡೇ ಹೋಗ್ತೀವಿ. ಅಂಥದ್ರಲ್ಲಿ ಒಂದಿನ ನಾನು ಬೆಂಗಳೂರಲ್ಲಿ ನ್ಯಾಚುರಲ್ಸ್ ಅಂತ ಒಂದು ಬ್ಯೂಟಿ ಪಾರ್ಲರ್ಗೆ ಹಿಂಗ್ ಹೋಗ್ಬಿಟ್ಟಿದೀನಿ. ಅವ್ರದ್ದು ಯೂನಿಫಾರ್ಮ್ ತರಾನೇ ಇದೆ ಇದು ಅಂತ ನನಗೆ ಗೊತ್ತೇ ಇಲ್ಲ. ಅಲ್ಲಿ ಹೋದ್ಮೇಲೆ ಹಿಂಗ್ ನೋಡ್ತೀನಿ, ಎಲ್ಲರೂ ಇದೇ ಕಲರ್ ಹಾಕೊಂಡಿದ್ದಾರೆ. ಓ ಮೈ ಗಾಡ್, ನನ್ನನ್ನು ಇಲ್ಲೇ ಕೆಲಸ ಮಾಡ್ತಾ ಇರೋಳು ಅಂತ ಅನ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಲಿ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಯಾವ್ದೋ ಒಂದು ಹುಡುಗಿ ಬಂದು ಬಿಟ್ಲು. ಅವಳು ಕ್ಯಾನ್ ಯು ಡೂ ಮೈ ಐಬ್ರೋಸ್ ಅಂದ್ಲು. ಸಾರಿ, ಐ ಡೋಂಟ್ ವರ್ಕ್ ಹಿಯರ್ ಅಂದೆ. Nobody is working here today. I don't know whom I should ask ಅಂತ ಅನ್ಕೊಂಡು ಹೋದ್ಲು. ಓ ಮೈ ಗಾಡ್ ಅಂತ ಅನ್ಕೊಂಡೆ. ಬೇಗ ಯಾವ್ದಾದ್ರು ಒಂದ್ ಸೀಟಲ್ಲಿ ಕುತ್ಕೊಂಡ್ಬಿಡ್ತೀನಿ, ಅವಾಗ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾರು ಅನ್ಕೊಳ್ಳಲ್ಲ ಅಂತ ಠಕ್ ಅಂತ ಒಂದ್ ಸೀಟನ್ನು ಕಣ್ಣಿಟ್ಕೊಂಡು ಕುತ್ಕೊಂಡ್ಬಿಟ್ಟೆ. ಯಾರೋ ಒಬ್ಳು ನ್ಯಾಚುರಲ್ಸ್ ಎಂಪ್ಲಾಯಿನೇ ಈ ತರ ಶರ್ಟ್ ಹಾಕೊಂಡು ನನ್ನ ಹತ್ರನೇ ಬಂದ್ಲು. ಓಕೆ, ಸದ್ಯ ಇವಳು ಬರ್ತಾ ಇದ್ದಾಳೆ, ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳೋಣ ಅಂತ ಅನ್ಕೊಂಡು ಅವಳ ಕಡೆ ತಿರುಗ್ತೀನಿ. ಹೌ ಕಮ್ ಯು ಸಿಟಿಂಗ್ ಆಲ್, ದೇರ್ ಆರ್ ಸೋ ಮೆನಿ ಪೀಪಲ್ ಹಿಯರ್, ಕ್ಯಾನ್ ಯು ಜಸ್ಟ್ ಗೋ ಡೂ ಹರ್ ಹೇರ್ ಅಂತ ಅವಳೇ ನನಗೆ ಹೇಳ್ತಾ ಇದ್ದಾಳೆ. ಓ ಮೈ ಗಾಡ್, ಇವಳು ಇಲ್ಲಿ ಕೆಲಸ ಮಾಡೋಳು, ನನ್ನನ್ನ ಇಲ್ಲಿ ಕೆಲಸ ಮಾಡೋಳು ಅನ್ಕೊಂಡ್ಲಾ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಅವಳು ಯಾರನ್ನ ಹೇಳಿದ್ಲು ಅವಳು ಬಂದ್ಬಿಟ್ಟು ಐ ಜಸ್ಟ್ ವಾಂಟ್ ಸಮ್ ಸ್ಟ್ರಿಕ್ಸ್ ಹಿಯರ್ ದೇರ್ ಅಂತ ಏನೇನೋ ಹೇರ್ ಕಟ್ ಎಕ್ಸ್ಪ್ಲೇನ್ ಮಾಡಿದ್ಲು. ಓಕೆ, ನಾನು ಕೇಳಿಸ್ಕೊಂಡೆ. ಆಮೇಲೆ ಇಟ್ ವಿಲ್ ಬಿ ಅರೌಂಡ್ 3500 rupees ಮೇಡಮ್ ಅಂದೆ. ಡೂ ಐ ಹ್ಯಾವ್ ಟು ಪೇ ನಾವು ಅಂದ್ಲು. ಎಸ್ ಅಂದೆ. 3500 rupees ಕೊಟ್ಲು. ತಗೊಂಡು ಹೊರಗಡೆ ಬರ್ತಾ ಇದ್ದೆ. ನಾನು ಏನಕ್ಕೆ ಹೇಳಿದೆ ಅಂದ್ರೆ, ಯಾರಾದ್ರೂ ನಿಮ್ಮನ್ನ ಅಲ್ಲಿದೆ ಎಂಪ್ಲಾಯಿ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ, ಆರಾಮಾಗಿ ದುಡ್ಡು ತಗೊಂಡು ಹೊರಗಡೆ ಬರ್ತಾ ಇದ್ದೆ. ಓಕೆ, ಬಾಯ್.